ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ನಾನು ಭಾರತ ದೇಶದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ತಾಣದಲ್ಲಿದ್ದೇನೆ. ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಸ್ಥಳ ಮಧ್ಯಪ್ರದೇಶದ ಮಹೋದಲ್ಲಿ ನಾನಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಆ ಸ್ಥಳ ಹೇಗಿದೆ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಇವತ್ತು ಭಾರತ ದೇಶದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೇನೆ. ಅದು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಧ್ಯಪ್ರದೇಶದ ಮಹೋದಲ್ಲಿ ನಾನಿದ್ದೇನೆ. ಆ ಮಧ್ಯಪ್ರದೇಶದ ಮಹೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಜನಿಸ್ತಾರೆ ನೋಡ್ರಿ. ಅಂಥ ಪುಣ್ಯ ಕ್ಷೇತ್ರದಲ್ಲಿ, ಅಂಥ ಪುಣ್ಯಭೂಮಿಯಲ್ಲಿ ಇವತ್ತು ನಾನಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಆ ಪುಣ್ಯಭೂಮಿ ಹೇಗಿದೆ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಈಗ ನಾನು ನಿಮ್ಗೆ ತೋರಿಸ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಸ್ಥಳ ಮಧ್ಯಪ್ರದೇಶದ ಮಹೋ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಹೋದ ಮಿಲಿಟ್ರಿ ಕಾಂಟೋನ್ಮೆಂಟ್ ಇರ್ತಕ್ಕಂಥ ಪ್ರದೇಶದಲ್ಲಿ ಜನಿಸ್ತಾರೆ. ಏಪ್ರಿಲ್ 14, 1891 ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಜನನ ಇದೇ ಮಧ್ಯಪ್ರದೇಶದ ಮಹೋದಲ್ಲಿ ಆಗ್ತದೆ ನೋಡ್ರಿ. ಇದೆಲ್ಲ ಹೊರಗಡೆ ಇರ್ತಕ್ಕಂಥ ಪ್ರದೇಶ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಧ್ಯಪ್ರದೇಶದ ಮಹೋದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ಸ್ಮಾರಕ 2 ಅಂತಸ್ತಿನ ಸ್ಮಾರಕ ಇದೆ ನೋಡಿ. ಆ ಸ್ಮಾರಕದ ಮೇನ್ ಗೇಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತಿರ್ತಕ್ಕಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ರಿ. ಮೇಲ್ಗಡೆ ಭೀಮಾ ಜನ್ಮಭೂಮಿ ಅಂತೇಳಿ ದೊಡ್ಡ ಅಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು. ಅಂದರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮಸ್ಥಳ ಅಂಥೇಳಿ ಇದಕ್ಕೆ ಭೀಮಾ ಜನ್ಮಭೂಮಿ ಅಂತೇಳಿ ಮೇಲ್ಗಡೆ ಬರೆದಿದ್ದಾರೆ. ಮೇಲ್ಗಡೆ ಅಶೋಕ ಚಕ್ರ ಇದೆ. 2 ದೊಡ್ಡದಾಗಿರ್ತಕ್ಕಂಥ ಬೌದ್ಧ ಧರ್ಮದ ಧ್ವಜಗಳು ಕೂಡ ಇವೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ
ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ನನ್ನ ಹಿಂದುಗಡೆ ಕಾಣಿಸ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸ ಮಾಡಿರ್ತಕ್ಕಂಥ ಮನೆ ಇರ್ತಕ್ಕಂಥ ಸ್ಥಳ. ಈಗ ಮನೆ ಇರ್ತಕ್ಕಂಥ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಥಿಯನ್ನು ಇಟ್ಟಿದ್ದಾರೆ ನೋಡ್ರಿ. ಪ್ರತಿನಿತ್ಯ, ಪ್ರತಿ ವರ್ಷ, ಪ್ರತಿ ಗಳಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಧ್ಯಪ್ರದೇಶದ ಮಹೋಕ್ಕೆ ಭೇಟಿ ನೀಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರಾಗಿರ್ತಕ್ಕಂಥ ರಾಮ್ಜಿ ಸಪ್ಕಾಲ್ ಅವರು ಔರಂಗಾಬಾದ್ರಿಂದ ಮಹೋದ ಮಿಲ್ಟ್ರಿಗೆ ಜಾಯ್ನ್ ಆಗ್ತಾರೆ. ಆ ಜಾಯ್ನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸ್ತಾರೆ. ಇಲ್ಲಿ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಕೇವಲ 2 ವರ್ಷಗಳು ಮಾತ್ರ ಇದ್ದರು. ನಂತರ ಅಲ್ಲಿಂದ ಅಂಬೇವಾಡಿಗೆ ಹೋದರು. ಜನ್ಮಸ್ಥಳ ಮಾತ್ರ ಮಧ್ಯಪ್ರದೇಶದ ಮಹೋ. ಅವರ ಕರ್ಮಭೂಮಿ ಎಲ್ಲವೂ ಕೂಡ ಮಹಾರಾಷ್ಟ್ರ ಆಗಿರ್ತದೆ. ಈಗ ನನ್ನ ಹಿಂದ್ಗಡೆ ಕಾಣಿಸ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಇರತಕ್ಕಂಥ ಸ್ಥಳ. ಈಗ ಸ್ಮಾರಕ ಆಗಿದೆ ನೋಡಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಸ್ಥಳ ನೋಡ್ರಿ. ಇಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಇತ್ತು. ಇದೇ ಸ್ಥಳದಲ್ಲಿ ಮನೆ ಇತ್ತು. ಆ ಮನೆಯನ್ನೇ ಈಗ ಸ್ಮಾರಕವಾಗಿ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಸ್ಥಳದಲ್ಲಿ ಕುಳಿತಿದ್ದರು, ನಿಂತಿದ್ದರು, ಜಳಕ ಮಾಡಿದರು, ಊಟ ಮಾಡಿದರು. ಈ ಮನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ 2 ವರ್ಷ ಮಾತ್ರ ಇಲ್ಲಿದ್ದರು. ಯಾಕಂದರೆ ಔರಂಗಾಬಾದಲ್ಲಿ ಅವರ ತಂದೆಯ ಡ್ಯೂಟಿ ಇತ್ತು. ಔರಂಗಾಬಾದ್ನಿಂದ ಇಲ್ಲಿ ಮಹೋಕ್ಕೆ ಬಂದಾಗ ಇವ್ರ ಜನನ ಆಗ್ತದೆ. ಕೇವಲ 2 ವರ್ಷ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿರ್ತಾರೆ. ಅಲ್ಲಿಂದ ಮತ್ತೆ ಅಂಬೇವಾಡಿಗೆ ಹೋಗ್ತಾರೆ ನೋಡ್ರಿ. ಈಗ ಅಂಬೇಡ್ಕರ್ ಅವರ ಮನೆಯನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯನ್ನೇ ಈಗ ಸ್ಮಾರಕವಾಗಿ ಮಾಡಿದ್ದಾರೆ. ಸ್ಮಾರಕದ ಮಧ್ಯಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಥಿ ಕೂಡ ಇದೆ ನೋಡ್ರಿ. ಇದು ಮೇಲ್ಗಡೆ ಇರ್ತಕ್ಕಂಥದ್ದು ಅಸ್ಥಿ ಕಳಶ ಅನ್ನೋದು ಮೇಲ್ಗಡೆ ಇರ್ತಕ್ಕಂಥ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಅಸ್ಥಿ ಕಳಸ. ಸ್ಮಾರಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರಾಗಿರ್ತಕ್ಕಂಥ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸುಬೇದಾರಾಗಿ ಕೆಲಸ ಮಾಡ್ತಿರ್ತಾರೆ. ಸುಬೇದಾರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಔರಂಗಾಬಾದ್ನಿಂದ ಇಲ್ಲಿ ಮಹೋಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಇದೇ ಮಹೋ ಪ್ರದೇಶದಲ್ಲಿ ಜನಿಸ್ತಾರೆ. ಹೀಗಾಗಿ ಮಹೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳವಾದರೆ ಮಹಾರಾಷ್ಟ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ನೋಡಿ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಆ, ಜೀವನ ಚಿತ್ರಣವನ್ನು ರೂಪಿಸ್ಯಾರ ನೋಡ್ರಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿರ್ತಕ್ಕಂಥ ಮಹಮೂದಲ್ಲಿರ್ತಕ್ಕಂಥ ದೃಶ್ಯ. ಹಿಂದುಗಡೆ ಇರ್ತಕ್ಕಂಥ ಎಲ್ಲ ಮಿಲ್ಟ್ರಿ ಕ್ಯಾಂಪು. ರಾಮ್ಜಿ ಸಕ್ವಲ್ ಅವರು ಕೂಡ ಮಿಲ್ಟ್ರಿ ಡ್ರೆಸ್ ಮೇಲೆ ಇದ್ದಾರೆ ನೋಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚಿತ್ರ ನೋಡ್ರಿ. ಇಲ್ಲಿ ಪಾರ್ಲಿಮೆಂಟಲ್ಲಿ ಭಾರತ ರತ್ನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಾವು ಈಗ ಪುಣ್ಯಭೂಮಿಯಾಗಿದೆ. ಇಲ್ಲಿಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಈ ಸ್ಮಾರಕವನ್ನು ವೀಕ್ಷಣೆ ಮಾಡ್ತಾರೆ. ಸ್ಮಾರಕದ ಮಧ್ಯಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಇತ್ತು, ನಿವಾಸ ಇತ್ತು. ಆ ಮನೆ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸ್ತೂಪದ ರೀತಿಯಲ್ಲಿ ಸ್ಮಾರಕ ಮಾಡಿದ್ದಾರೆ. ಆ ಸ್ಮಾರಕದ ಮೇಲುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಥಿ ಕಳಸವನ್ನು ಇಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಹಾಮೂದಲ್ಲಿರ್ತಕ್ಕಂಥ ಪ್ರದೇಶ ಈಗ ಸಂಪೂರ್ಣ ಸ್ಮಾರಕವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂಬೇಡ್ಕರ್ ಜೀವನ ಚರಿತಿರ್ತಕ್ಕಂಥ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದೃಶ್ಯ ನೋಡಿ. ಇವರು ನಾನಕ್ಚಂದ್ ರತ್ತು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಾಯಕರು. ಹೀಗೆ ಈ ಸ್ಮಾರಕದ ಸ್ಮಾರಕದ ಸುತ್ತಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದಿರತಕ್ಕಂಥ ದಾರಿ ಬಗ್ಗೆ ತೋರಿಸಿದ್ದಾರೆ. ಅವರು ಓದಿರ್ತಕ್ಕಂಥ ವಿಶ್ವವಿದ್ಯಾಲಯ ನೋಡಿ, ಕೊಲಂಬಿಯಾ ವಿಶ್ವವಿದ್ಯಾಲಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವ ಸಂದರ್ಭದಲ್ಲಿ ಕುಂತಿರ್ತಕ್ಕಂಥ ದೃಶ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ ನೋಡಿ.
ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಇರ್ತಕ್ಕಂಥ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಇತ್ತು. ಅಲ್ಲೇ ಅವರು ಜನಿಸ್ತಾರೆ ನೋಡಿ. ಹೀಗಾಗಿ ಆ ಸ್ಥಳದಲ್ಲಿ ಈಗ ಸ್ಮಾರಕವಾಗಿ ಮಾಡಿದ್ದಾರೆ. ಅವರ ಅಸ್ಥಿ ಕೂಡ ಇಟ್ಟಿದ್ದಾರೆ. ಆ ಅಸ್ಥಿಗೆ ಜನರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಹೇಗಿದೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ ಬನ್ನಿ. ಈಗ ಆ ಸ್ಮಾರಕದ ಮೇಲ್ಗಡೆ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಹೊರಟಿದ್ದೇವೆ ನೋಡಿ. ಒಂದು ಸ್ತೂಪದ ಮಾದರಿಯಲ್ಲಿ ಬಿಳಿ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಮಾರಕ ನೋಡಿ. ಇಲ್ಲೆಲ್ಲ ಆನೆ ಚಿತ್ರಗಳನ್ನು ಬಿಡಿಸಿದ್ದಾರೆ ನೋಡ್ರಿ. ಈಗ ನಾವು ಹೊರಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಹಾಮೂದಲ್ಲಿರ್ತಕ್ಕಂಥ ಸ್ಮಾರಕದ ಮೇಲ್ಭಾಗದಲ್ಲಿ. ಸ್ಮಾರಕದ ಮೇಲುಗಡೆ ಒಂದು ಆರ್ಟ್ ಗ್ಯಾಲರಿ ಟೈಪ್ ಮಾಡಿದ್ದಾರೆ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಪ್ರತಿಯೊಂದು ಘಟ್ಟಗಳನ್ನು ಕೂಡ ಈ ಚಿತ್ರಗಳಲ್ಲಿ ತಿಳಿಸಿದ್ದಾರೆ ನೋಡ್ರಿ. ಇದು ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಿಲಿಟ್ರಿ ಕ್ಯಾಂಪ್ನಲ್ಲಿ ವಿಸಿಟ್ ಮಾಡಿದ್ದಾರೆ ನೋಡಿ. ಇದು ಮೇಲ್ಗಡೆ ಇರ್ತಕ್ಕಂಥ ಅಂತಸ್ತು. ಮೇಲ್ಗಡೆ ಅಂತಸ್ತಿನಲ್ಲಿ ಕೂಡ ಸ್ಮಾರಕಗಳು ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಮತ್ತು ಅವರ ಜೀವನದ ಘಟನಾವಳಿಗಳನ್ನು ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ರಮಾತಾಯಿ ಮತ್ತು ಅಂಬೇಡ್ಕರ್ ಅವರು ಹೀಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥದ್ದು, ಪ್ರತಿಯೊಂದು ಸಭೆ ಸಮಾರಂಭದಲ್ಲಿರ್ತಕ್ಕಂಥ ಭಾವಚಿತ್ರಗಳನ್ನು ಇಲ್ಲಿ ಗ್ಯಾಲರಿ ರೂಪದಲ್ಲಿ ಮಾಡ್ತಾರೆ. ಆಯ್ತು. ಗ್ಯಾಲರಿ ಒಳಗಡೆ ಕೂಡ ಮತ್ತೊಂದು ಗ್ಯಾಲರಿ ಇದೆ. ಇಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸಂಪೂರ್ಣ ಮಿಲ್ಟ್ರಿ ಕಂಟೋನ್ಮೆಂಟ್ ಏರಿಯಾ ಇರೋದರಿಂದ, ಮಿಲ್ಟ್ರಿ ಆಡಳಿತ ಏರಿಯಾ ಇರ್ತಕ್ಕಂಥ ಪ್ರದೇಶ ಇರೋದರಿಂದ ಇಲ್ಲಿ ಸ್ಮಾರಕ ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡಲು ಸಾಧ್ಯ ಆಗ್ತಿಲ್ಲ, ಅಭಿವೃದ್ಧಿ ಮಾಡಲು
ಆಗ್ತಾ ಇಲ್ಲ ಅಂಥೇಳಿ ಇಲ್ಲಿನ ಆಡಳಿತ ಮಂಡಳಿ ಹೇಳ್ತಿದ್ದಾರೆ ನೋಡ್ರಿ. ಅಂಬೇಡ್ಕರ್ ಅವರ ಸ್ಮಾರಕದ ಎದುರುಗಡೆ ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿರ್ತಕ್ಕಂಥ ಮಹಮೂದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಮಾರಕವಾಗಬೇಕಾದ್ರೆ ಧರ್ಮಪಾಲ ಬಂತೇಜಿಯವರು ಕಾರಣ. 1917ರಲ್ಲಿ ರಾಮ್ಜಿಯವರ ಪುಸ್ತಕ ಓದುವ ಸಂದರ್ಭದಲ್ಲಿ ಧರ್ಮಪಾಲ ಬಂತೇಜಿಯವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಮಹಮೂದಲ್ಲಿ ಜನಿಸಿರುವಂತಕ್ಕಂಥ ಒಂದು ಕುರುಹು ಸಿಗ್ತದೆ. ಅಲ್ಲಿಂದ ಅವರು ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾರೆ. ಹೋರಾಟ ಮಾಡ್ಕೊಂಡು ಬಂದು 2008ರಲ್ಲಿ ಈ ಸ್ಮಾರಕ ಉದ್ಘಾಟನೆ ಆಗ್ತದೆ. ಆದರೆ ಡೆವಲಪ್ಮೆಂಟ್ ಆಗಲ್ಲ. 2017-18ರಲ್ಲಿ ಇದು ಡೆವಲಪ್ಮೆಂಟ್ ಆಗ್ತದೆ, ಲೋಕಾರ್ಪಣೆ ಆಗ್ತದೆ, ಉದ್ಘಾಟನೆ ಆಗ್ತದೆ. ಆ ಸಂದರ್ಭದಲ್ಲಿ ಧರ್ಮಪಾಲ್ ಬಂತೇಜಿಯವರು ಇರಲ್ಲ, ಅವರು ತೀರ್ಕೊಳ್ತಾರೆ. ಈ ಸ್ಮಾರಕದ ಶ್ರೇಯಸ್ಸೆಲ್ಲ ಸೇರಬೇಕಾದ್ರೆ ಧರ್ಮಪಾಲ ಬಂತೇಜಿಯವರಿಗೆ ಸೇರಬೇಕಾಗ್ತದೆ. ಅವರ ಶ್ರಮದಿಂದಾಗಿ ಈಗ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಧರ್ಮಶೀಲ ಬಂತೇಜಿ ಅಂತೇಳಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಆಗಲು ಈ ಬಂತೇಜಿಯವರು ಪ್ರಮುಖ ಕಾರಣ. ಧರ್ಮಶೀಲ ಬಂತೇಜಿ ಅಂತೇಳಿ, ಹೀಗಾಗಿ ಇವರ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಮೊದಲು ಇಲ್ಲಿ ಮಹಮೂದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟವರು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತಾಭಸ್ಮವನ್ನು ಇಲ್ಲಿ ತಂದಿರತಕ್ಕಂಥವ್ರು ಇದೇ ಧರ್ಮಶೀಲ ಬಂತೇಜಿ ಅವರು ನೋಡ್ರಿ. ಅವರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಇದು ಸಂಪೂರ್ಣ ಮಿಲಿಟ್ರಿ ಕಾಂಟೋನ್ಮೆಂಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗೆ ಆಸ್ಪದ ಇಲ್ಲ, ಕಟ್ಟಡ ಕಟ್ಟಲು ಕೂಡ ಆಸ್ಪದ ಇಲ್ಲ. ಅಂಥ ಇಕ್ಕಟ್ಟಿನ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಇದೆ. ಈ ಸ್ಮಾರಕ ಅಭಿವೃದ್ಧಿಗಾಗಿ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಟ್ರಸ್ಟ್ಲಿಂದ ಎಲ್ಲವೂ ಕೂಡ ನಿಭಾಯಿಸಲಾಗ್ತಿದೆ. ಈ ಸ್ಮಾರಕ ವೀಕ್ಷಣೆಗಾಗಿ ಬಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ದೇಣಿಗೆ ಹಣದಿಂದಲೇ ಈಗ ಸ್ಮಾರಕ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ವೇತನ ಹಿಡ್ಕೊಂಡು ಎಲ್ಲವೂ ಕೂಡ ಟ್ರಸ್ಟ್ನಿಂದೇ ಮಾಡ್ತಾಯಿದ್ರೆ ಸರ್ಕಾರ ದೇಣಿಗೆ ಕೊಡ್ತಾ ಇಲ್ಲ ಅಂತೇಳಿ.